ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಆಹ್ವಾನ ಮಾಡಿರೋದು ಬಹಳ ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಮುಸ್ಲಿಂ ಅನ್ನೋದು ಒಂದು, ಇನ್ನೊಂದು ತಾಯಿ ಭುವನೇಶ್ವರಿ ಅವ್ರನ್ನ ಅವರು ಭುವನೇಶ್ವರಿ ಅಂತ ಒಪ್ಕೊಳ್ದೇ ಇರೋದು, ಚಾಮುಂಡೇಶ್ವರಿಯನ್ನ ಹೆಂಗ್ ಒಪ್ಕೊಳ್ತಾರೆ, ಹೆಂಗ್ ಉದ್ಘಾಟನೆ ಮಾಡ್ತಾರೆ ಅಂತ ಅವರ ಹಳೆ ಭಾಷಣವನ್ನು ಉಲ್ಲೇಖಿಸಿ ಪ್ರಶ್ನೆ ಎತ್ತಿದ್ದಾರೆ. ಈಗ ದೇವ್ರೇ ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ರಾಜವಂಶದ ಒಂದು ಕಾರ್ಯಕ್ರಮ. ರಾಜವಂಶದಲ್ಲಿ ಅದರಲ್ಲೂ ಸಹ ಮೈಸೂರು ಮಹಾರಾಜರು ಒಂದು ಪ್ರಗತಿಪರ ಮಹಾರಾಜರು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಮಹಾರಾಜರನ್ನ ಒಂದು ದಸರಾಕ್ಕೆ ಮಾತ್ರ ಸ್ಥಿಮಿತ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿಚಾರ ದುಃಖಕರವಾದ ವಿಚಾರ. ಸಾಮಾಜಿಕ ನ್ಯಾಯದ ಹರಿಕಾರ 1918ನೇ ಇಸ್ವಿಯಲ್ಲೇ ಎಲ್ಲರಿಗೂ ಸಹ ಸಮಾನತೆ ಸಿಗಬೇಕು ಅಂತೇಳಿ ಸಮಾಜದ ಬಗ್ಗೆ ಯೋಚನೆ ಮಾಡಿದಂಥ ಮಹಾನ್ ಮಹಾರಾಜರ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಮಹಾರಾಜರ ವಂಶರ ಕಾರ್ಯಕ್ರಮ ಅಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್ಕಾರಿ ಕಾರ್ಯಕ್ರಮ ಆದ್ಮೇಲೆ ಸಂವಿಧಾನದಲ್ಲಿ ಎಲ್ಲ ದೇಶದ ಪ್ರಜೆಗಳಿಗೂ ಸಹ ಅದರಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ ಇದೆ. ಮಹಾರಾಜರ ಮನೆ ಒಳಗಡೆ ನಡೀತದೆ ಅಂತ ನೋಡಿ, ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅದು ಇವ್ರು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು RSSಗೆ ಏನು ಹೊಟ್ಟೆ ನೋವು ಅಂತ ಹೇಳಿದ್ರೆ, ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಮತ್ತು ಅವರ ಹಿಂದುತ್ವ ಯೂನಿವರ್ಸಿಟಿನಲ್ಲಿ ಯಾರಿಗೂ ಸಹ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರ ಜಾಯಮಾನದಲ್ಲಿಲ್ಲ, ಬರೋದೂ ಇಲ್ಲ. ಗೋಬರ್ ಯೂನಿವರ್ಸಿಟಿಯವರು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಪ್ರಪಂಚ ಹೆಮ್ಮೆ ಬೀಳಬೇಕಾದಂಥ ವಿಚಾರ. ಒಬ್ಬ ಸಾಮಾನ್ಯ ಮಹಿಳೆ ಸಮ ಸಮಾಜ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಬರಹಗಾರರು, ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವರು ಅಪಸ್ವರ ಹೇಳಿದ್ರೆ ಇವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗತ್ತೆ. ಮನಸ್ಥಿತಿ ಒಂದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ. RSS ಭಾರತೀಯ ಜನತಾ ಪಾರ್ಟಿ ಮಹಿಳೆಯರನ್ನು ಒಪ್ಪೋದೇ ಇಲ್ಲ. ಅವರು ಹಿಂದೂ ಕೋಡ್ ಬಿಲ್ ಬಿದ್ದಿದೆ ಅದಕ್ಕೆ. ಆನಂತರ ಅಲ್ಪಸಂಖ್ಯಾತರದ್ದು ಎರಡನೇ ವಿಚಾರ. ಮೂರನೇ ವಿಚಾರ, ನಾಳೆ ಇದು ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ, ನಾಳೆ ದಿನ ದಲಿತರ ಮೇಲೆ, ಆಚೆ ನಾಳಿದ್ದು ಶೂದ್ರ ಮೇಲೆ ಇವ್ರು ಯಾರೂ ಸಹ ಪ್ರವೇಶ ಮಾಡಬಾರ್ದು ಅನ್ನೋ ಹುನ್ನಾರ. ಇದು ಬಹಳ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಅನ್ನೋದನ್ನ ನಾನು ಇದನ್ನು ಖಂಡನೆ ಮಾಡ್ತೀನಿ. ಬಾನು ಮುಸ್ತಾಕ್ ಅಂತ ಮಹಾನ್ ಲೇಖಕರನ್ನ ನಾವು ಗೌರವ ತರಿಸ್ತಕ್ಕಂಥದ್ದು ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು. ಹಿಂದೆ ನಿಸಾರ್ ಅಹಮದ್ ಅವರು ಬಂದಾಗ ಇದು ವಿವಾದ ಆಗಿರ್ಲಿಲ್ಲ, ಯಾಕಂದ್ರೆ ಅವರು ಕನ್ನಡವನ್ನ ತಾಯಿ ಅಂತ ಒಪ್ಕೊಂಡಿದ್ರು, ತಾಯಿ ನಿತ್ಯೋತ್ಸವ ಹಾಡಲು ಬಳಸಿದ್ರು. ಬಟ್ ಇವರ ವಿಚಾರದಲ್ಲಿ ಏನ್ ಪ್ರಶ್ನೆ ಎದ್ದಿದೆ ಅಂದ್ರೆ, ಇವರು ಕನ್ನಡಾಂಬೆಯನ್ನ ಈ ಅರಿಶಿನ ಕುಂಕುಮ ಮಾಡಿ ಕೂರಿಸ್ಬಿಟ್ಟಿದ್ದೀರಾ, ಈ ತರದೆಲ್ಲ ಹಿಂದಿನ ಭಾಷಣಗಳನ್ನ ಉಲ್ಲೇಖಿಸಿ ಮಾತಾಡ್ತಾ ಇದ್ದಾರೆ. ಈಗ ಅವರು ಪ್ರಗತಿಪರ ಚಿಂತಕರು. ನಿಸಾರ್ ಅಹಮದ್ ಅವರು ನಮ್ಮ ಮೇಷ್ಟ್ರು, ಸಾಹಿತಿಗಳು. ಅವ್ರಿಗೂ ಇವ್ರಿಗೂ ಬಹಳ ವ್ಯತ್ಯಾಸ ಇದೆ. ಇವರು ಸಮಾಜದಲ್ಲಿ ಅವಕಾಶಗಳನ್ನ ಹೋರಾಟಗಾರ್ತಿಯವರು. ಅವ್ರನ್ನ ಯಾರನ್ನೂ ಇವರು ಒಪ್ಪೋದೇ ಇಲ್ಲ, ಸಂಘದವರು ಅಥವಾ ಬಿಜೆಪಿಯವರು. ಆದ್ರಿಂದ ಆ ಹೊಟ್ಟೆ ನೋವಿಗೆ ಒಂದೇ ಒಂದು ಔಷಧ ಏನು ಅಂತಂದ್ರೆ, ನೆಟ್ಟಿಗೆ ಪಾನ್ಕ ಇದು ಕೋಸಂಬರಿ ತಿನ್ಕೊಂಡು ಸುಮ್ಮನೆ ಇರಬೇಕು ಇವರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.